ನಾನ್ ಮರ್ತೇನೆ ಹೋಗ್ಬಿಟ್ಟಿದ್ದೆ ಮ್ಯಾಮ್ ತುಂಬಾ ವರ್ಷಗಳ ಕಾಲ. ಆದ್ರೆ ಯಾವಾಗ ಸರ್ ಕ್ಲಾಸ್ ನಾನ್ ಜಾಯ್ನ್ ಆದೆ ಮ್ಯಾಮ್, ಆಗ ಆಗ ನಮ್ಮಲ್ಲಿ ನನ್ ಪರಿವರ್ತನೆ ಬಗ್ಗೆ ನನಗೆ ಹೊಸದಾಗಿ ಶುರುವಾಯ್ತು ಮ್ಯಾಮ್. ತುಂಬಾ ಹೆದರ್ತಾ ಇದ್ದೆ ಮ್ಯಾಮ್. ಸರ್ ಗೊತ್ತು ನಾನ್ ಫಸ್ಟ್ ಬರ್ಬೇಕಾದ್ರೆ ಬಹಳ ಅಷ್ಟು ಮಾತಾಡ್ತಿರ್ಲಿಲ್ಲ. ಸ್ಕೂಲಾಗೂ ಕೂಡ ನಾ ಮಾತಾಡ್ತಿರ್ಲಿಲ್ಲ ಮ್ಯಾಮ್, ಇದೆಲ್ಲ ಜಾಸ್ತಿ ಅದೇನೋ ಗೊತ್ತಿರ್ಲಿಲ್ಲ. ಆದ್ರೆ ಸರ್ ಕ್ಲಾಸ್ ನಾನ್ ಜಾಯ್ನ್ ಆದಾಗ ಸರ್ ಒಂದು ಮಾತು ನನ್ಗೆ ಯಾವಾಗ್ಲೂ ಕಿವ್ಯಾಗ ಅದು ರಿಂಗಣಿಸ್ತಾನೆ ಇರುತ್ತೆ ಮ್ಯಾಮ್. ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗ್ತೀಯ ಶೈಲಜ ಅಂತಿದ್ರು. ಅದೇನ್ ನೆಕ್ಸ್ಟ್ ಲೆವೆಲ್, ಅದೇನ್ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಂತ ಇರ್ತಿದ್ದೆ ಮ್ಯಾಮ್. ಬಟ್ ಇದೆಲ್ಲ ತಮ್ಮೆಲ್ಲ ಪ್ರೀತಿ ವಿಶ್ವಾಸ ಸಿಗೋದೈತ್ ನೋಡ್ರಿ ಮೇಡಮ್, ಅದೇ ನನ್ಗೆ ನೆಕ್ಸ್ಟ್ ಲೆವೆಲ್ ಅಂತ. ಇದ್ರಕಿನ್ನ ನಂಗೆ ತುಂಬಾ ಸಂತೋಷದ ವಿಷಯ ಏನಿರಲ್ಲ. ಅಲ್ಲೇನೆ ನಾ ಎಲ್ಲರಿಂದ ಕಲಿತಾ ಇರ್ತೀನಿ. ಸರ್ ಇಂದಂತೂ ತುಂಬಾ ಕಲಿತೀನಿ ಮ್ಯಾಮ್. ಅವ್ರು ಈಗ ಹೇಳ್ತಾರಲ್ಲ ಮ್ಯಾಮ್, ಈಗೆಲ್ಲ ಅವರು ಎಷ್ಟು ಒಂದು ಹೇಳೋದ್ಕಿನ್ನ ಅವ್ರ ಜೀವನದಿಂದ ನಾನು ಕಲಿತಾ ಇರ್ತೀನಿ. ಎಷ್ಟು ಡೆಡಿಕೇಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ ನೋಡಿ, ಎಷ್ಟು ಬಿಜಿ ಶೆಡ್ಯೂಲ್ ಆದ್ರೂ ಕಮಿಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದ್ರಲ್ಲಿ 1% ಬಂದ್ರು ನಮ್ದೇನ್ರಿ ಕಷ್ಟ ಕಷ್ಟ ಅನ್ಕೊಂಡಿರ್ತಿಲ್ಲ, ಯಾವ ಕಷ್ಟನೇ ಅನ್ಸಲ್ಲ. ಯಾಕೆ ಹಾಗಾಗುತ್ತೆ ನಮ್ ಬದುಕು ಹಂಗ ಯಾಕೆ ಅನ್ಸುತ್ತೆ ಅಂದ್ರೆ, ನಮ್ಗೆ ಆ ಒಂದು ಹೇಳೋವಂತ ವ್ಯಕ್ತಿಗಳು ಮಾರ್ಗದರ್ಶಕರು ಸಿಗೋದು ತುಂಬಾ ಕಷ್ಟ, ಲೇಟ್ ಆಗುತ್ತೆ. ಸಮಾಜದಲ್ಲಿ ಇವತ್ತು ಅದಿಲ್ಲ ಮ್ಯಾಮ್. ಬಹಳಷ್ಟು ಜನ ಕಾಲೆಳೆದೆ ಬಹಳಷ್ಟು ಜನರ ಪ್ರವೃತ್ತಿ ಆಗುತ್ತೆ. ಆದ್ರೆ ಇವತ್ತು ಇಂಥ ಒಂದು ವ್ಯಕ್ತಿಗಳಲ್ಲಿ ನಾವು ಒಬ್ಬರಾಗಿ ಪಾಲ್ಗೊಂಡಿವಂದ್ರೆ ಅದ್ ಯಾವುದೋ ಒಂದು ಗುರುವಿನ ಯಾವುದೋ ಒಂದು ಹಿರಿಯರ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಮ್ಯಾಮ್. ತಮ್ಮೆಲ್ಲರಿಂದನೂ ಬಹಳ ಕಲಿತಾ ಇರ್ತೀನಿ ಮೇಡಮ್, ನಿಜವಾಗ್ಲು. ತಾವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಅಲ್ಲ ಈ ವಯಸ್ಸಲ್ಲಿ ನಿಮ್ಮ ಅಲ್ಲಿ ಇರ್ತಕ್ಕಂಥ ಉತ್ಸಾಹ ಐತಲ್ಲ ಮ್ಯಾಮ್, ನನಗ್ ಬಹಳ ಪ್ರೇರಣೆ ಆಗುತ್ತೆ. ನೋಡಲ್ ಮೇಡಮ್ ಅವ್ರು ಹೆಂಗಿದ್ದಾರೆ, ಇನ್ನ ಸ್ಟ್ರಾಂಗ್ ಆಗ್ಬೇಕು, ಇನ್ನ ಚೆನ್ನಾಗ್ ಆಗ್ಬೇಕಂತ. ಹೀಗೆ ಒಬ್ಬೊಬ್ಬರಿಂದ ಅಂದ್ರೆ ಅಂತಾರಲ್ಲ ಮ್ಯಾಮ್, ಒಳ್ಳೆ ಸಜ್ಜನರ ಸ್ನೇಹ ಸಿಗದೆ. ನಮ್ಗೆ ನಮ್ ಕೈಯಲ್ಲಿ ಓದಿರ್ತೀನಿ ನಾನು ಕೂಡ, ಆದ್ರೆ ನಮ್ಗೆ ನೆನಪೇ ಇರಲ್ಲ. ನಿಮ್ಗೆ ಎಷ್ಟು ಸಲ ನೆನಪಿರುತ್ತೆ, ನೀವು ಪದಗಳು ಬರಿಕೆ ಇದೆಯಲ್ಲ, ಅದಂತೂ ತುಂಬಾ ಸೂಪರ್. ನಾನು ಯಾವಾಗ್ಲೂ ನಿಮ್ಮನ್ನ ಫಾಲೋ ಮಾಡ್ಬೇಕು ಅನ್ಕೋತೀನಿ ಮ್ಯಾಮ್. ಅದನ್ನ ಬಿಟ್ಟು ಹೇಳ ಮ್ಯಾಮ್, ನಾನ್ ಯಾವಾಗ ಫ್ರೀ ಸಿಗ್ಲಿ ಮ್ಯಾಮ್, ನನ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಕ್ ಹೋಗಲ್ಲ ಮೇಡಮ್, ಅಷ್ಟು ಮಾತಾಡ ಸರ್ ವಿಡಿಯೋಗಳನ್ನೇ ನೋಡ್ತಾ ಇರ್ತೀನಿ ಮೇಡಮ್. ಪ್ರತಿಯೊಂದು ಪದ ಪ್ರತಿಯೊಂದು ಮಾತನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನನ್ನ ಒಂದು ಆತರ ನನ್ನ ಲೈಫ್ ಸ್ಟೈಲ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂತೀನಿ. ಅದು ಮೋಸ್ಟ್ಲಿ ಸರ್ನ್ ಕೇಳಿ 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 ಆತರ ನಂಗೆ ಅನ್ಸ್ತೇವೆ. ಎಲ್ಲ ನಾನು ಕ್ರೆಡಿಟ್ ಶಾರದೆ ಮ್ಯಾಮ್. ಖುಷಿ ಆಯ್ತು. ಸರ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು. ಯಾರೋ ಇನ್ನು ಸಂತೋಷ್ ಮಾತಾಡಕ್ ಬಯಸಿದ್ದ? ಸರ್ ಹೇಳಿ. ನಾನು ಈ ನಮ್ಮ ಹಳ್ಳಿಗಳಲ್ಲಿ ಆಗುವಂತ ಯಾವುದೇ ಒಂದು ಮೀಟಿಂಗ್ಗಳಿಗೆ ಎಲ್ಲ ಬೇರೆ ಬೇರೆ ಮೀಟಿಂಗ್ಗಳಿಗೆ ನಾನು ಅಟೆಂಡ್ ಆಗ್ತಿದ್ದೆ. ಆದ್ರೆ ಅಲ್ಲಿ ಯಾವತ್ತು ಇಷ್ಟು ವರ್ಷಗಳಿಂದ ಒಂದೇ ಒಂದು 5 ವರ್ಷಗಳಿಂದ ನಾನು ಬರ್ತಾ ಇರ್ತೇನೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಅಟೆಂಡ್ ಆಗುವಂಥದ್ದು, ಈ ತರ ಎಲ್ಲ ಮಾಡ್ತಿದ್ದೆ. ಆದ್ರೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ನನ್ನ ಹತ್ರ ಒಂದು ಆತ್ಮವಿಶ್ವಾಸ, ಖಾಲಿ ಮಾತಾಡುವಂಥದ್ದಲ್ಲ, ಖಾಲಿ ಒಂದು ಪ್ರಶ್ನೆ ಕೇಳಲಿಕ್ಕೂ ನಾನು ತುಂಬಾ ಹಿಂಜರಿತಿದ್ದೆ, ಒಂದು ಸಂಕೋಚ ಇರ್ತಿತ್ತು, ಈ ತರ ಇರ್ತಿತ್ತು. ಈಗ ತನ್ನಷ್ಟಕ್ಕೆ ಈ ಕ್ಲಾಸ್ಗೆ ಅಟೆಂಡ್ ಆದ ನಂತರ ಕ್ರಮೇಣ ನಾನು ಹೋದಾಗ ಮನಸ್ಸಿನಲ್ಲಿ ಒಂದು ಏನಾದ್ರೂ ಅಲ್ಲಿ ಅಂದ್ರೆ ಹೊಸ ವಿಚಾರಗಳನ್ನ ಹುಟ್ಟಾಕುವಂಥದ್ದು ಅಥವಾ ಪ್ರಶ್ನೆಗಳನ್ನ ಕೇಳುವಂಥದ್ದು, ಇದನ್ನ ನಾನು ಅಭ್ಯಾಸ ಮಾಡ್ಕೊಂಡಿರ್ತಾ ಈಗ ನಾನು ಸ್ಪಷ್ಟವಾಗಿ ಒಂದು ಧೈರ್ಯವಾಗಿ ಅಲ್ಲಿ ಪ್ರಶ್ನೆ ಕೇಳುವಂಥದ್ದು ಒಂದು ಅಭ್ಯಾಸನೇ ಮಾಡ್ಕೊಂಡಿದ್ದೇನೆ. ಅಂದ್ರೆ ಅಲ್ಲಿ ಸಿಕ್ಕಂತ ಅವಕಾಶಗಳನ್ನ ನನ್ನ ಮಾತುಗಾರಿಕೆಗೆ ಆಗಿರ್ಬೋದು, ಅಥವಾ ಪ್ರಶ್ನೆಗಳನ್ನ ಕೇಳುವಂತದ್ದಾಗ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳನ್ನ ಒಂದು ಕುತೂಹಲಕ್ಕೆ ಅಲ್ಲಿ ಒಂದು ಪ್ರಾಯೋಗಿಕವಾಗಿ ಒಂದು ಬಳಕೆ ಮಾಡುವಂತದ್ದನ್ನ ನಾನು ಅಭ್ಯಾಸ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಆದ್ರಿಂದ ನಾನು ಸಾಕಷ್ಟು ನನ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕಾಣ್ಲಿಕ್ಕೆ ನನಗೆ ಸಿಗ್ತಾ ಇದೆ. ಓಕೆ, ಎಸ್ ನವೀನ್, ಒಂದ್ 2-3 ಮಾತು ಹೇಳಿದ್ರಲ್ಲ ಅವಾಗ್ಲೇ, ಅದನ್ನ ರಿಪೀಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಹೌದು ಸರ್. ಅಲ್ಲ ಸರ್, ಇನ್ನೊಂದು ನೀವು ಒಂದು ಬುಕ್ಸ್ ಬರೆಯೋದೊಂದು ಮರಿಬೇಡಿ ಸರ್. ಇನ್ನೊಂದು ವಿಷಯ, ಯಾಕೆಂದ್ರೆ ನೀವು ಸುಮಾರು ವರ್ಷದ ಹಿಂದೆ ನೋಡಿರೋ ವಿಡಿಯೋದಲ್ಲಿ ಹೆಂಗಿದ್ರೆ ಇವತ್ತು ಹಂಗೆ ಇದೀರಾ. ಅದು ಹೆಂಗೆ ಅಂತ ಅದಕ್ಕೊಂದು ಬುಕ್ಸ್ ಬರ್ಬೇಡಿ ಸರ್. ಯಾಕೆಂದ್ರೆ ಇನ್ನೊಂದಿಬ್ರು ಯಾರಪ್ಪ ಇವರು ಜೋಗಿ ಅಂತನ ಇದಾರಲ್ಲ ರೈಟರು, ಅವರು ಎಂದಿಗೂ ವಯಸ್ಸಾಗದ ವ್ಯಕ್ತಿ ಎಂದರೆ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ನನಗೆ ಲಾಸ್ಟ್ ಇಯರ್ ಸಿಕ್ಕಾಗಿ ಹೇಳಿದ್ರು. ಎಲ್ಲರಿಗೆ ಜಾಸ್ತಿ ಒಳ್ಳೇದು ಬಯಸೋದು ನಂಬರ್ 1. ಓಕೆ, ಎಲ್ಲರೂ ಪಾಸಿಟಿವ್ ಆಗಿ ನೋಡೋದು, ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್ ಎಲ್ಲರಿಗೂ ಹೇಳ್ತಾ ಇರ್ತೀನಲ್ಲ, ಮತ್ತೆ ಬೀಯಿಂಗ್ ಹ್ಯೂಮನ್ ಆಗಿರೋದು.
ಆ, ಹೌದು ಸರ್. ನನಗೆ ಯಾರೋ ಒಂದು ಹಳೆ 9 ವರ್ಷದ ಹಿಂದಿನ ಫೋಟೋ ಕಳಿಸಿದ್ರು, ನೆನ್ನೆ ಸ್ಟೇಟಸ್ಗೆ ಹಾಕಿದ್ದೆ. ನನಗೆ ಆಶ್ಚರ್ಯ ಆಯ್ತು, ಓಕೆ. ನಾನು ಸ್ವಲ್ಪ ದಪ್ಪ ಇದ್ದೆ ಅದರಲ್ಲಿ. ಅಂದ್ರೆ ಸಣ್ಣ ನಮ್ಗೆ ಪುಟ್ಟ ಅಷ್ಟು ಬದಲಾವಣೆ ಇರುತ್ತೆ. ಹ್ಮ್. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗ್ತದೆ. ಬಟ್ ಆದಷ್ಟು ಅದೇ ತರ ಇದ್ದೀನಪ್ಪ. ಆ? ಸರಿ, ನಾನು ಕೇಳೋಣ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ಈಗ. ಹ್ಮ್. ಅವರು ಈ ಅಂತ ತಮಾಷೆಗೆ ಹೇಳಿದೆ. ಆ, ಮತ್ತೆ ಸರ್ ಅಲ್ಲಿ ಫಂಕ್ಷನ್ ಮಾಡುವಾಗ ಅವತ್ತು ಆ, ಸರ್ ಇನ್ನೂ ಮಾತಾಡ್ಬೇಕಂತ ಇದ್ರು, ಅದೇ ರಿಟೈರ್ಡ್ ಮಾಸ್ಟರ್ ಸರ್ ಇದ್ರಲ್ವಾ ಅವರು. ಹ್ಮ್. ಆಕ್ಚುಲಿ ನೀವು ಬಂದಿರೋಂತ ಅಷ್ಟು ಜನನು ತುಂಬಾ ಮಾತಾಡಿದ್ರೆ ಆಲ್ಮೋಸ್ಟ್ ಒನ್ ಡೇ ಫುಲ್ ಮಾತಾಡೋಷ್ಟು ಜ್ಞಾನ ಇದ್ದಂತವ್ರೆ ಸರ್, ಅಷ್ಟು ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಮತ್ತೆ ಅಂತ ಕೆಲಸ ಮಾಡಿರೋಂಥವ್ರೇನೆ. ಬಟ್ ನಿಮ್ಗೋಸ್ಕರ ಟೈಮ್ ಮೇಂಟೆನೆನ್ಸ್ ಇದೆಯಲ್ಲ ಸರ್, ಖಂಡಿತವಾಗ್ಲೂ ನಾನು ನೀವೇ ಮೇಂಟೈನ್ ಅಂದ್ರೆ ಅವ್ರು ಅಷ್ಟು ಜನ ಹ್ಯಾಂಡಲ್ ಮಾಡೋದನ್ನ ನೋಡಿ ನಂಗೆ ಅದೊಂದು ಆಕ್ಚುಲಿ ನನ್ನ ಜೀವನದಲ್ಲಿ ಫಸ್ಟ್ ಒಂದು ಅನುಭವ ಸರ್ ಅದು. ಆಕ್ಚುಲಿ ನಿಮ್ ಕೈಲಿ ಇಲ್ಲ, ಮಾತ್ರ ನನಗೆ ಅದನ್ನ ಕಾರ್ಯಕ್ರಮ ನಿಭಾಯಿಸ. ಆದ್ಮೇಲೆ ಕಾಲ್ ಮಾಡ್ಬಿಟ್ಟು ಕ್ಷಮೆ ಕೇಳಿದ್ರು. ನೀವು ನನಗೆ 3 ನಿಮಿಷ ಹಾ ಹಾ ಕೊಟ್ಟಿದ್ರಿ, ಆದ್ರೆ ನನಗೆ ಆವೇಶ ಅದೇ ಅದೇ. ಬಂದ್ಬಿಡ್ತು ಅಲ್ಲಿ, ದಯವಿಟ್ಟು ಕ್ಷಮಿಸಿ ಅಂದ್ರು. ಅದಕ್ಕೆ ಇಲ್ಲ ನಾವೊಂದು ಕೆಲಸ ಮಾಡೋಣ, ನಿಮ್ಗೆ ಇನ್ನೂ ಏನೋ ಮಾತಾಡ್ಬೇಕು ಅನ್ಸಿತ್ತಲ್ಲ ಅಂದ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿ 25 ನಿಮಿಷ ಮಾತಾಡಿದ್ದಾರೆ. ಅವ್ರದ್ದು ವಿಡಿಯೋ ಏನ್ ಹಾಕಿದ್ರು. ಸರ್ ನೋಡಿ. ಪ್ರೋಗ್ರಾಮ್ ಆದ್ಮೇಲೆ ಅದನ್ನ ಹೌದು. ಮಾಡಿದೆ. ಅಂದ್ರೆ ನಾನು ಅದನ್ನ ಪಾಸಿಟಿವ್ ಆಗಿ ಹೇಳಿದೆ, ಇಲ್ಲ ನಿಮಗೆ ತುಂಬಾ ಮಾತಾಡ್ಬೇಕು ಅಂತ ಆಸೆ ಇತ್ತು, ನಿಮ್ಮ ಮಗನ್ ಕೇಳಿ ಝೂಮಿಗೆ ಕನೆಕ್ಟ್ ಮಾಡ್ಕೊಡ್ತಾರೆ, ಮಾತಾಡಿ ಹಾ ಅಂದ್ಬಿಟ್ಟು ಮಾತಾಡ್ಸಿ 25 ನಿಮಿಷ ಮಾತಾಡ್ಸ್ಬಿಟ್ಟೆ. ಓಕೆ ಸರ್. ಮತ್ತೆ ನಾವೊಂದು ಕೃತಜ್ಞತಾ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾನು ಕೂಡ ನಮ್ಮೂರಲ್ಲಿ ಮಾಡ್ಬೇಕು ಅಂತ ಇದೀನಿ ಸರ್. ಅದು ಆಕ್ಚುಲಿ ನೀವೇ ಸ್ಫೂರ್ತಿ, ನಿಮ್ಮ ಹೆಸರಲ್ಲೇ ಮಾಡೋಣ ಅಂತ ನನ್ನ ಆಸೆ ಇದೆ. ಅಯ್ಯೋ. ಯಾಕೆಂದ್ರೆ ನಾನು ಇರೋದಕ್ಕೆ ಸುಮಾರು ವರ್ಷಗಳಿಂದ ಸರ್ ಕೆಲವೊಂದ್ ಕಡೆ ಹಳ್ಳಿಲಿ, ನಮ್ದು ಹಳ್ಳಿಲಿ ನಾವು ಚಿಕ್ಕವರಿದ್ದಾಗೆಲ್ಲ ಕೆಲವೊಬ್ರೆಲ್ಲ ಅಲ್ಲಿ ನೀರು ಸ್ವಲ್ಪ ಅಂದ್ರೆ ಮಳೆ ಕಡಿಮೆ ಆದಾಗ ಬೇರೆ ತೋಟಗಳಲ್ಲೆಲ್ಲ ನೀರ್ ಕೊಟ್ಟಿದ್ರು. ಆ ತರದವ್ರು ತುಂಬಾ ಜನ ಪಾಪ ಆ ತರ ಒಳ್ಳೆ ಕೆಲಸ ಮಾಡಿರೋರು ಇದಾರೆ ಸರ್. ಅವ್ರನ್ನೆಲ್ಲ ಗುರುತಿಸ್ಬಿಟ್ಟು ನಾವು ಅವ್ರಿಗೊಂದು ಕೃತಜ್ಞತಾ ಕಾರ್ಯಕ್ರಮ ಮಾಡೋಣ ಅಂತ. ಮಾಡಿ ಅದೇ ಮಾಡಿ ನೀವೇ. ಅಲ್ಲ, ಈಗ ನೋಡಿ ಈ ತರ ಇನ್ಫ್ಲೂಯೆನ್ಸ್ ಆಗಿ ಮಾಡಿದ್ರೆ ನನಗೆ ಇನ್ನೂ ಆಕ್ಚುಲಿ ಡಬಲ್ ಖುಷಿ ನನಗೆ. ಹಾ ಆ? ಸರ್. ಆ ಪರಿಣಾಮ ಅದೊಂಥರ ಮಲ್ಟಿಪ್ಲೈ ಆಗ್ಬೇಕು ನಮ್ಮ ಕೆಲಸ ಅಲ್ವಾ? ಹೌದು ಸರ್. ಆಕ್ಚುಲಿ ನಿಜ ಹೇಳ್ತೀನಿ ಅಂದ್ರೆ ಸರ್, ನಮ್ ಕಡೆಯಿಂದ ಯಾವ್ದೇ ಅಂದ್ರೆ ಈಗ ನಾವು ಈಗ ಡಿಗ್ರಿ ಮಾಡಿರೋ ಹುಡುಗರು ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಬ್ಯಾಂಕ್ ಕೋಚಿಂಗಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ನಾನು ಅದು ಸುಮಾರು ಜನರಿಗೆ ಹೇಳಿದೀನಿ ಸರ್, ಅವರೆಲ್ಲ ಜಾಯ್ನ್ ಆಗ್ತೀನಿ ಅಂತ ಅಂದಿದ್ದಾರೆ. ಅವರು ಕೂಡ ಪಾಪ ಡಬಲ್ ಗ್ರಾಜುಯೇಟ್ ಹುಡುಗರೆಲ್ಲ ಮಕ್ಳಿಗೆಲ್ಲ ಟ್ಯೂಷನ್ ಮಾಡ್ಕಂತ ಬೇರೆ ಬೇರೆ ಏನೇನೋ ಮಾಡ್ಬೇಕು ಅಂತ ಹೋಗ್ತಿದ್ದಾರೆ. ನಾವ್ ನಿಮ್ ಕ್ಲಾಸ್ ಕೇಳ್ದಂಗೆಲ್ಲ ನಾನು ಅವ್ರಿಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸರ್, ಈ ತರ ಮಾಡಿ ಈ ತರ ಮಾಡಿ ಈ ಈಗ ತರ ಅವರೇ ಮಾಡಿ ಅಂತ. ಫೋನ್ ಮಾಡಿದ್ರು, S.T. ರಾಮಚಂದ್ರ ಸರ್, 60,000 ಪೋಸ್ಟ್ ಇದೆ ಸರ್, ನಮ್ಮ ಕನ್ನಡಿಗರು ಜಾಸ್ತಿ ಬರ್ತಾ ಇಲ್ಲ, ಅದಕ್ಕೆ ಆಯ್ತು ಮಾತಾಡಿ ಅಂದ್ಬಿಟ್ಟು ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿದ್ ನಾನು. ಮತ್ತೆ ನೀವ್ ಆಗ್ಲೇ ಹೇಳಿದ್ರಿ ಮೆಕ್ಯಾನಿಕಲ್ ಅವ್ರಿಗೆ ನಾನು ಕ್ಲಾಸ್ ಮಾಡ್ತಿದೀನಿ ಅಂತ. ಸರ್, ವರ್ಲ್ಡ್ ಅಲ್ಲಿರೋ ಪ್ರತಿಯೊಂದು ಸಬ್ಜೆಕ್ಟ್ ತಗೊಂಡಿರೋರ್ಗು ನಿಮ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಸರ್, ಅಷ್ಟ್ ಮಾತ್ರ ಹೇಳ್ದೆ. ಇಲ್ಲ, ನಾನು ಮೆಕ್ಯಾನಿಕ್ಸ್ ಅಂದೆ, 2 ವೀಲರ್ ಮೆಕ್ಯಾನಿಕ್ಸ್ಗೆ ಒಂದು ಮೈಸೂರಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ನಂದನಾ ಪ್ಯಾಲೇಸ್ ಅವ್ರಿಗೆ ಚೆನ್ನೈನಲ್ಲಿ ಟ್ಯೂಸ್ಡೇ ಮಾಡ್ತಾ ಇದ್ದೀನಿ. ಓಕೆ. ಓಕೆ ಸರ್. ಸೊ ಈ ಥರದ ಒಂದು ಪ್ಲಾನಿಂಗ್ಸ್ ಇದೆ. ಐ ಆಮ್ ಹ್ಯಾಪಿ, ನೀವೆಲ್ಲರೂ ತುಂಬ ಆಕ್ಟಿವ್ ಆಗಿ ಉತ್ಸಾಹದಿಂದ ಭಾಗವಹಿಸಿದ್ರಿ. ಜೊತೆಗೆ ಶೈಲಜಾ ಪ್ರೋಗ್ರೆಸ್ಸು, ನೇತ್ರಾವತಿ ಪ್ರೋಗ್ರೆಸ್ಸು, ಆ ಪ್ರೇಮ್ಲತಾ ಪದಗಳಲ್ಲಿ ಬದಲಾವಣೆನ ಶೈಲಜಾ ಗುರುತಿಸಿದ್ದು, ಈ ಥರ ಒಬ್ಬೊಬ್ರನ್ನ ಗುರುತಿಸಿ, ಅದೇ ರೀತಿ ತಪ್ಪಿದ್ರೆ ಅದನ್ನು ತಪ್ಪು ಇನ್ನೊಂದು ಸ್ವಲ್ಪ ಈ ಥರ ತಿದ್ಕೊಳ್ಳೋಣ ಅಂತ ಮಾತಾಡ್ತಾನೆ ನಾವೆಲ್ಲ ಬೆಳೆಯೋದು. ಓಕೆ. ಸೊ ಇಟ್ಸ್ ಗುಡ್, ಐ ಆಮ್ ವೆರಿ ಹ್ಯಾಪಿ. ನಾವುಗಳು ಯಾವಾಗಾರ ಆಫ್ಲೈನ್ ವರ್ಕ್ಶಾಪ್ ಅನೌನ್ಸ್ ಮಾಡಿದಾಗ ನೀವು ಬರೋದಕ್ಕೆ ಪ್ರಯತ್ನ ಪಡಿ. ಮುಂಚೆನೇ ನಮ್ಮ ಕಚೇರಿಗೆ ತಿಳಿಸಿದ್ರೆ ನಿಮಗೆ ಮಾಹಿತಿ ಬರುತ್ತೆ. 9341259267ಗೆ ಕರೆ ಮಾಡಿದ್ರೆ ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಬಗ್ಗೆ ಹೇಳ್ತಾ ಇರ್ತಾರೆ. ಓಕೆ.